ಓಕೆ ಅಂಬಿ, ನೀನಿಲ್ಲೇ ಇರೋ. ನಾವು ಅನ್ಕೊಂಡಿದ್ದೆಲ್ಲ ಆಗಬೇಕು, ಏನು ಮಿಸ್ ಆಗಬಾರ್ದು. ಐಲ್ ಬಿ ಬ್ಯಾಕ್. ಏನೇ ಒಳ್ಳೆ ಪುಡಿ ರೌಡಿ ಥರ ಹಂಗೆ ಗುರಾಯಿಸ್ತಾ ಇದೆಯಾ? ನಿನ್ನ ಕೆಟ್ಕನ್ನು ಮದುಮಗಳ ಮೇಲೆ ಬೀಳ್ತೈತೆ. ದೃಷ್ಟಿ ತಾಕಿದ್ರು ತಾಕದೇ ಇದ್ರು ಅವಳ ಅದೃಷ್ಟ ಏನು ಬದಲಾಗಲ್ಲ ಬಿಡು. ಏಯ್ ನಿಂತ್ಕೊಳೆ. ನೋಡ್ದೆ ಕಮ್ಲಿ, ಇವಳಿಗೆ ದಿಮಾಕು ಅಂತ. ಇವಳನ್ನ ಇಲ್ಲಿ ಕರ್ಕೊಂಡೇ ಬರ್ಬಾರ್ದಾಗಿತ್ತು, ಮನೆಯಾಗೆ ಕೂಡಾಕ್ಬೇಕಿತ್ತು. ಬಿಡು ನಿಂಗೆ, ನಾವೇಟು ಹೇಳಿದ್ರು ಅವಳು ಹಂಗೆಯ. ಅವಳ ಬುದ್ಧಿ ಬದಲಾಗಕ್ಕಿಲ್ಲ. ನೀನು ನಡಿ. अभीप्सितार्थ सिद्ध्यर्थं पूजितो यत्सुरैरपि सर्वविघ्नश्चिदे तस्मै गणाधिपतये नमः। वक्रतुण्ड महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा महागणपतये नमः। ಮನಸ್ಸಿನಲ್ಲಿ ಏನು ಬೇಕು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕೆಲಸ ನಿರ್ವಿಘ್ನವಾಗಿ ನಡೀಲಿ ಅಂತ ಅಲ್ಲಿ ಹಾಕ್ಬಿಡಪ್ಪ. आचम्य केशवाय स्वाहा, नारायणाय स्वाहा, माधवाय स्वाहा, गोविंदाय नमः, विष्णवे नमः, मधुसूदनाय नमः, त्रिविक्रमाय नमः, वामनाय नमः, श्रीधराय नमः, ऋषिकेशाय नमः, पद्मनाभाय नमः, दामोदराय नमः, संकर्षणाय नमः, हरये नमः, श्रीकृष्णाय नमः। प्रणवस्य परब्रह्म ऋषि परमात्मा देवता दैवी गायत्री छंदः प्राणायामे विनियोगः। शुभाभ्यां शुभे शोभने मुहूर्ते अद्य ब्रह्मणः द्वितीय परार्धे श्वेत वराहकल्पे अद्य मम उद्वाह कर्माख्यं कर्म करिष्ये। ಮನಸಾಭಿಷ್ಟ ಪ್ರಾರ್ಥನೆ ಎಲ್ಲ ಏನಿಗೇನು ಬೇಕೋ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕೆಲಸ ನಿರ್ವಿಘ್ನವಾಗಿ ನಡೀಲಿ ಅಂತ ಕೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಳಪ್ಪ. ಅನ್ನಪೂರ್ಣ, ನಾವಿಬ್ರು ಇಷ್ಟು ದಿವಸ ಕಾಯ್ತಾ ಇದ್ದ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರು ಆಗಿದೆ ನೋಡು. ನಿಜ, ಈಗ ನಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಆಗ್ತಾ ಇದೆ. ನಮ್ಮ ಜೀವನ ಸಾರ್ಥಕ ಅನ್ನಿಸ್ತಾ ಇದೆ ನಿಜವಾಗ್ಲೂ. ಕೌಂಟ್ ಡೌನ್ ಶುರುವಾಗಿದ್ದು ಶುಭ ಕಾರ್ಯಕ್ಕಲ್ಲ, ನನ್ನ ಪ್ಲಾನ್ಗೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕಮಲಿ ಅವಳ ರೂಮಿಂದ ಕಿಡ್ನಾಪ್ ಆಗ್ತಾಳೆ. ಅಣ್ಣ, ಒಂದು ಸದ್ದು ಇಲ್ವಲ್ಲ ಅಣ್ಣ ಒಳಗಡೆ. ಇನ್ನ ನಾವೆಷ್ಟೋದಂತ ತಾಳ್ಮೆಯಿಂದ ಇರೋದು. ಎಲ್ರೂ ನಗ್ನಗ್ತಾ ಖುಷಿ ಖುಷಿಯಾಗಿದ್ದೀರಾ? ನಿಮ್ಮನ್ನ ನೋಡ್ತಿದ್ರೆ ನನಗೆ ಕೊಬ್ಬಿರೋ ಕುರಿಗಳ ಥರ ಕಾಣ್ತಿದೆ. ಇಲ್ಲಿಗೆ ಬರ್ತಿರೋದು ಕಮಲಿ ಅಲ್ಲ, ಅಂಬಿ.
ಏನೈತೆ ಬಾಸಿಂಗ ಕಟ್ಟಿ ಹಾರ ಹಾಕಿದ್ರೆ ಮಂಟಪಕ್ಕೆ ಹೋಗೋದಯ್ಯ. ನಿಂಗಿ ಅಜ್ಜಿ ನಿನ್ನ ಕರಿತಾ ಇದ್ದಾರೆ ನೋಡು. ಯಾಕೆ? ನನ್ಗೇನ್ ಗೊತ್ತು, ಅದೇನೋ ನಿನ್ ಕೊಟ್ರಂತೆ, ಅದು ಕಾಣ್ತಿಲ್ಲ ಅಂತ ಹುಡುಕ್ತಾ ಇದ್ದಾರೆ. ಓ ಕಬಡ್ ಕೀ ನಂತವೇ ಐತೆ, ತಕ್ಕ ಇದನ್ನೋಸಿ ಅಜ್ಜಿ ಕೊಟ್ಬಿಡು. ನಾನು ಯಾಕೆ ಕೊಡ್ಲಿ? ಅವ್ರು ಬೇರೆ ಏನಾದ್ರು ಕೇಳಿದ್ರೆ ಮತ್ತೆ ನಿನ್ನ ಕರಿಯಕ್ಕೆ ಬರ್ಬೇಕಾ ನಾನು? ನೀನೇ ಹೋಗು. ಇಂಗ್ಲೀಷಾಗೆ ಅದೇನೋ ಅಂತಾರಲ್ಲ, ನೀನ್ ಅದೇ. ವಾಟ್? ನಾನು ಹೇಳಕ್ಕಿಲ್ಲ, ಆದ್ರೆ ನೀನ್ ಮಾತ್ರ ಅದೇ. ಕಮ್ಲಿ ಓ ಸೀರವಿ, ನಾನು ಅದೇನು ನೋಡ್ಕೊಂಡ್ ಬರ್ತೀನಿ. ಜಪ್ಪ ಎಷ್ಟೊತ್ತು ಅಂತ ಅಡ್ಕೊಂಡಿರೋದು? ಲೇ ಕಮ್ಲಿ, ಬೇಗ ರೆಡಿಯಾಗಕ್ಕೆ ಏನೇ ತೊಂದರೆ ನಿನಗೆ? ಅದರಲ್ಲಿ ಆ ಸೋಡಾ ಬುಡ್ಡಿ ಬೇರೆ ವಟ 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 ಅಂತಾನೆ ಇರ್ತಾಳೆ. ತಲೆ ಎಲ್ಲ ನೋವು ಬಂತು ನನಗೆ. ಅಂಬಿ ನೀನಾ? ಹೌದು, ನಾನೇ. ಹಲೋ. ಹಲೋ, ಎಲ್ಲಿದ್ಯಾ? ನಾನು ಹುಡುಗ ಜೊತೆ ಇಲ್ಲೇ ರೂಮ್ ಹತ್ರ ಇದ್ದೀನಿ ಮೇಡಮ್. ವಾಟ್? ರೂಮ್ ಹತ್ರನಾ? ನಾನು ಇಲ್ಲೇ ನೋಡಿದ್ದೀನಿ, ಇಲ್ಲಿ ಯಾರೂ ಇಲ್ಲ. ಹಾಂ, ನಮ್ಗೆ ಡೀಲ್ ಕೊಟ್ಟಿದ್ದು ರೂಮ್ ಹತ್ರನೇ ಇದ್ದೀವಿ. ಸ್ವಲ್ಪ ಔಸ್ಕೊಂಡಿದ್ದೀವಿ ಅಷ್ಟೇ, ಅದಕ್ಕೆ ಕಾಣಿಸ್ತಿಲ್ಲ. ಕೆಲಸದಲ್ಲಿ ನಾವು ಪರ್ಫೆಕ್ಟ್ ಮೇಡಮ್. ಓಹ್, ಗುಡ್ ಗುಡ್. ಓಕೆ, ನಾನು ಕರೆದ ತಕ್ಷಣ ಬರಬೇಕು. ಓಕೆ, ಪಕ್ಕಾ ಬರ್ತೀವಿ ಮೇಡಮ್. ಗುಡ್. ಲೇ ಕಮ್ಲಿ, ನೀನ್ ಸಖತ್ತಾಗಿ ಕಾಣ್ತೀಯ ಅನ್ನೋದ್ರಲ್ಲಿ ನನಗೂ ಒಂದು ಖುಷಿ ಇದೆ. ಏನು ಗೊತ್ತಾ, ನಿನ್ನಂಗೆ ನಾನು ಚೆನ್ನಾಗಿ ಕಾಣ್ತಿರ್ತೀನಿ ಅಂತ. ಅಂಬಿ, ನೀನು ನನ್ನಂಗೆ ಯಾಕೆ ತಯಾರಾಯ್ತಿದ್ಯಾ? ಹಳೇ ಪ್ರಶ್ನೆ, ಗೊತ್ತಿರೋ ಉತ್ತರ, ನಾನು ರಿಪೀಟ್ ಮಾಡಲ್ಲ. ಆದರೆ ಇಷ್ಟೊತ್ತು ಎಲ್ಲ ಶಾಸ್ತ್ರಗಳನ್ನೂ ನೀನೇ ಮಾಡಿಸ್ಕೊಳ್ಳಿಲ್ವಾ? ಈಗ ನಾನು ಸರಿ ಏನು ಹೇಳ್ತಿದ್ಯಾ? ಅಯ್ಯಯ್ಯೋ, ನಾನು ಹೇಳಿದ ಅರ್ಥ ಆಗ್ಲಿಲ್ವಾ ನಿಂಗೆ? ತಾಳಿ ಕಟ್ಟಿಸ್ಕೊಳ್ಳೋದು ನಾನೇ ಅಂತ ಹೇಳ್ತಿದ್ದೀನಿ. ಅಂಬಿ, ನೀ ಇನ್ನ ಅದೇ ಯೋಚನೆಲಿದ್ಯಾ ಅಂದರೆ ನಿನ್ನಂತ ದಡ್ರು ಇನ್ಯಾರಿಲ್ಲ. ನಿಂಗೆ ದಿಟ್ವಾಗ್ಲೂ ತಲೆಗೆ ಪೆಟ್ಟಾಗೈತೆ. ಪೆಟ್ಟಾಗಿದ್ದು ನನಗಲ್ಲ, ನಿನಗೆ. ಅದೇ ಕಾರಣಕ್ಕೆ ತಾನೆ ನಾನು ನಿನ್ನ ಜಾಗಕ್ಕೆ ಬಂದಿದ್ದು. ಅಂಬಿ, ಇರು 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 ಮಾತಾಡಿದ್ದೆಲ್ಲ ಆಗೋಯ್ತು. ಇನ್ನೇನಿದ್ರು ಬರೀ ಆ್ಯಕ್ಷನ್ನೇ. ಈಗ ನಮ್ಮ ಕಡೆಯವ್ರು ಬರ್ತಾರೆ, ನಿನ್ನ ಎತ್ತಾಕೊಂಡು ಹೋಗ್ತಾರೆ. ನಾನಿನ್ನ ಹೋಗಕ್ಕೆ ಬಿಟ್ರೆ ತಾನೆ ನೀನು ಮಂಟಪಕ್ಕೆ ಹೋಗೋದು. ನಿಂಗೆ ಅಥವಾ ಇನ್ಯಾರನ ಬಂದರೆ ನಿನ್ನ ಬಣ್ಣ ಬಯಲಾಯ್ತೈತೆ. ಈಗ ಇಲ್ಲಿ ಯಾರು ಬರಲ್ಲ, ನೀನು ಇಲ್ಲಿಂದ ಹೋಗಲ್ಲ.
ಹಂಗಾರೆ ಇದೆಲ್ಲ ನಿಂದೆ ಕೆಲಸ ಅಲ್ವಾ? ಸತ್ಯ ಈಗ್ಲಾದ್ರೂ ಗೊತ್ತಾಯ್ತಲ್ವಾ? ಅಂಬಿ, ಏನ್ ನೋಡ್ತಿದ್ಯಾ? ಕೆಲ್ಸ ಮುಗ್ಸು. ಇನ್ನೊಂದು ಹೆಜ್ಜೆ ಮುಂದಿಟ್ರು ಹೇಳ್ತೀವ್ನಿ. ನಿಮ್ಮಿಬ್ರಿಗೂ ಸಮಯ ಸರಿಯಾಗಿರಕ್ಕಿಲ್ಲ. ರಿಷಿ ಸರ್ ನನ್ನಿಂದ ದೂರ ಮಾಡಕ್ ನೋಡ್ತೀರಾ? ನಾನ್ ಬದುಕಿರೋ ಗಂಟ ಅದ್ ಸಾಧ್ಯ ಇಲ್ಲ. ಹಾಗಾದ್ರೆ ನೀನ್ ಸಾಯ್ಲೇಬೇಕು. ಗಾಬರಿ ಆಗಂತದೇನಿಲ್ಲಪ್ಪ, ಗಾಳಿಗೆ ಬಿದ್ದಿರ್ಬೇಕಷ್ಟೇ, ತಲೆ ಕೆಡ್ಸ್ಕೋಬೇಡ. ಇಂಥ ಸಮಯದಲ್ಲಿ ಫೋಟೋ ಕೆಳಗಡೆ ಬಿದ್ದರೆ ಅಪಶಕ್ನ ಅಲ್ವಾ? ಅಯ್ಯೋ, ಅಪಶಕನೆ ಯಾಕಾಗತ್ತೆ? ಅದನ್ನೇ ಆಶೀರ್ವಾದ ಅಂತ ತಿಳ್ಕೊಬೋದಲ್ಲ. ಅಣ್ಣ, ಮದುವೆ ಮನೇಲಿ ಮದುಮಗ ಇಷ್ಟೊಂದು ಡಲ್ ಆಗಿದ್ರೆ ಎಲ್ರಿಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅನಿಕಾಯಲ್ಲಿ ಏನಣ್ಣ ನೀನು ಹಸೆಮಣೆ ಮೇಲೆ ಕೂತ್ಕೊಂಡು ಅವಳು ಧ್ಯಾನ ಮಾಡ್ತಿದ್ಯಾ? ಅಲ್ಲ ಕಣೆ, ಅವಳು ಇಲ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಬಾಂಬು ಟಿಕ್ಕಾಗ್ತಾ ಇರುತ್ತಲ್ಲ, ಆ ಥರ ಫೀಲು. ಏನೋ ಎಡ್ವರ್ಟ್ ಮಾಡ್ತೀಯಾಳೆ ಅನ್ನೋ ಹಾಗೆ. ಹೋಗಿ ಅವಳು ಎಲ್ಲಿದ್ದಾಳೆ ಅಂತ ನೋಡ್ತೀಯಾ? ನಿಂಗೆ ರಚನಾ, ಹೋಗಿ ಇಬ್ರು ಕಮಲಿನ ಕರ್ಕೊಂಬಂದ್ಬಿಡಿ. ಅರೆ, ಯಾಕೆಲ್ಲ ಸುಮ್ಮನೆ ಆಗ್ಬಿಟ್ರಿ? ಮುಂದುವರಿಲಿ, ಶಾಸ್ತ್ರ ಮುಂದುವರಿಲಿ. ಇನ್ನೂ ಇಷ್ಟೊತ್ತಾದ್ರೂ ಅಂಬಿ ಬಂದಿಲ್ವಲ್ಲ? ಎಲ್ಲಿ ಹೋದ್ಲು? ಛೇ, ಎಷ್ಟು ತನಕ ಕಾಯೋದು? ಅಣ್ಣ, ಏನು ಇಷ್ಟೊತ್ತಾದರೂ ಸಿಗ್ನಲ್ ಬಂದೇ ಇಲ್ಲ. ಹೌದಲ್ವಾ? ನಡಿ ಅಲ್ಲೇ ಹೋಗಿ ನೋಡೋಣ. ಸರಿನಾ? ನೋಡ್ದ್ಯಾ ರಚನಾ, ಅನಿಕಾ ಏನ್ ಮಾಡಿದ್ಲು ಅಂತ? ಅಜ್ಜಿ ಕರೀತವ್ರೆ ನಿನ್ನ ಅಂತ ಸುಮ್ಮನೆ ಸುಳ್ಳಿಯೋಳವಳೆ. ಇಲ್ಲಿ ಬಂದು ಕೇಳಿದ್ರೆ ಅಜ್ಜಿ ಕುಂಕುಮದ ಬಟ್ಲು ಹುಡುಕ್ತಿದ್ರಂತೆ, ನನ್ನನ್ನು ಕರೀನೇ ಇಲ್ವಂತೆ. ಏಟ್ ಸುಳ್ಳಿಯೋಳ್ತಾಳೆ ನೋಡು. ಹೌದಾ? ಅವಳು ಎಲ್ಲಿಂದ ಕಳಿಸಿದ್ದು ನಿನ್ನ? ಇನ್ನೇಲಿಂದ? ಕಾಮ್ಲಿ ರೂಮಿಂದನೇ. ಹಾಗಾದ್ರೆ ಆ ಅನಿಕಾನೇ ಏನೋ ಎಡ್ವರ್ಟ್ ಮಾಡಿರ್ತಾಳೆ ನಿಂಗೆ. ಬಾ, ನಾವು ಹೋಗಿ ನೋಡೋಣ. ಏಯ್, ಒಳಗೆ ಬನ್ನಿ. ಡೀಲ್ ರಾಣಿ ಕಳ್ಸಿರೋ ಬಾಯ್ಸ್. ಅಣ್ಣ, ಬಾಗ್ ಹೊಡೆದು ಒಳಗಡೆ ಹೋಗೋದೇ ಬೆಸ್ಟ್ ಅನ್ಸುತ್ತೆ. ಹಂಗಂತೀಯಾ? ಸರಿ ಅಣ್ಣ.
ಅಣ್ಣ ಯಾರು ಇಲ್ಲಣ್ಣ. ಇಷ್ಟು ಕೂಗಿದ್ರು ಕೇಳಿಸ್ತಾ ಇಲ್ವಾ? ಎಲ್ಲಿ ಹೋದ್ರು ಅವರು? ಗಾಡ್! ಓ ಮೈ ಗಾಡ್ ಅಂಬಿ, ಆ ರಚನಾ ಮತ್ತೆ ನಿಂಗಿ ಬರ್ತಿದ್ದಾರೆ. ಅಯ್ಯೋ, ಮೊದಲು ಇವಳನ್ನ ಇಲ್ಲಿಂದ ಎತ್ತಾಕ್ಬೇಕು. ಹಾಳಾದವರು. ನಿಮ್ಮ ಅಜ್ಜಿ ಕಳ್ಸಿರೋ ಹುಡುಗರು ಎಲ್ಲೂ ಕಾಣಿಸ್ತಿಲ್ಲ. ಸರಿ, ಬೇರೆ ದಾರಿ ಇಲ್ಲ ನಮ್ಗೆ. ಇಡಿ, ನಾವೇ ಎತ್ತಾಕೋಣ. ಏನು ಮಾಡೋದು? ಬೈ ಮಿಸ್ಟೇಕ್ ಆಗಿ ಎಲ್ಲೋ ನಾವು ಬೇರೆ ಕಡೆ ಬಂದಿದ್ದೀವಿ ಅನ್ಸುತ್ತೆ ಅಣ್ಣ. ಯಾಕೋ ನನಗೆ ಡೀಲ್ ಮಿಸ್ ಆಗ್ತಾ ಇದೆ ಅನಿಸ್ತಾ ಇದೆ. ಹೇಯ್ ಮುಚ್ಚೋ ಬಾಯಿ. ಡೀಲ್ ಮಿಸ್ ಆದರೆ ಡೀಲ್ ರಾಣಿ ಕೈಲಿ ಸರಿಗೆ ಬೈಸ್ಕೋಬೇಕಾಗುತ್ತೆ. ಆದರೆ ಕಿಡ್ನಾಪ್ ಮಾಡಬೇಕಾಗಿರೋ ಹುಡುಗಿ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಂ, ಇಲ್ಲೇ ಇದ್ರೆ ಹೆಂಗೆ ಹುಡ್ಕೋದು? ಅಲ್ಲ ಅಣ್ಣ, ತಾಳಿದವನು ಬಾಯ್ತಾನೆ ಅಂತ ಅದೇನೋ ಹೇಳ್ತಾರಲ್ಲ. ಏಯ್ ಮುಚ್ಕೊಂಡ್ ಬಾರಲ್ಲ. ಟೀಚರ್ ಬಂದ್ರು ಅಂತ ಪರ್ಫೆಕ್ಟ್ ಬಾಯಿಗೆ ಹಾಕೋತಾರಲ್ಲ, ಹಾಗೆ ಕಾಣ್ತಿದ್ದೀರಾ ನೀವಿಬ್ರು. ಕಮ್ಲಿ, ಏನಾಯ್ತು? ಏನೂ ಇಲ್ಲ. ಆಕ್ಚುಲಿ ಕಮಲಿ ನಿಮಗೆ ವೇಟಿಂಗ್. ನಮ್ಗ? ಯಾ, ಐ ಮೀನ್ ನಿಂಗಿಗೆ. ನಿಂಗಿ ಆಗಲೇ ಬಂದು ಕಮಲಿ ನೀನು ಇಲ್ಲೇ ಇರು, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಸೊ ನಾನು ಕಮಲಿ ಜೊತೆನೇ ಇದ್ದೆ. ಅದು ಸರಿ, ನಿನ್ ಧ್ವನಿ ಯಾಕೆ ನಡುಕ್ತೈತೆ? ಏನಿದು, ರೂಮಾಗೆಲ್ಲ ಹಿಂಗೆ ಬಿದ್ದೈತೆ? ನಿಂಗೆಲ್ಲದ್ರಲ್ಲೂ ಡೌಟೇ ಕಣೆ. ಬಾ ಹೋಗೋಣ. ನೀವು ಹೋಗಿರಿ, ನಾನು ಒಂಚೂರು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಯಾಕೆ, ಏನಾಯ್ತು? ಅದು ಏನು ಗೊತ್ತಾ, ಬಾತ್ರೂಮ್ ಸರಿನೇ ಇಲ್ಲ. ಇಟ್ಸ್ ಅಂಡರ್ ಮೇಂಟೆನೆನ್ಸ್. ವಾಟ್ ಮೇಂಟೆನೆನ್ಸಾ? ಅಂದ್ರೆ ಒಳಗೆ ಯಾರೋ ಇದ್ದಾರೆ ಅನ್ನೋದನ್ನ ಹಂಗೆ ಹೇಳ್ತಿದ್ದಾಳೆ ಅಷ್ಟೇ. ಯಾರಿದ್ದಾರೆ? ಅದೇ ನನಗೆ ಮೇಕಪ್ ಮಾಡೋರು. ಸರಿ ಕಮ್ಲಿ, ನೀನ್ ಬಾ. ಅಜ್ಜಿ ಆಗ್ಲೇ ಕರಿಯಕ್ಕೆ ಹೇಳಿದ್ರು. ಇಲ್ಲಿ ನೋಡಿದ್ರೆ ಅರಟೆ ಹೊಡ್ಕೊಂಡು ನಿಂತಿದ್ದೀವಿ. ಬಾ ಹೋಗಮ್ಮ. ಹಾಂ, ತಾಳು. ಇನ್ನು ಬಾಸಿಂಗಾನು ಕಟ್ಕೊಂಡಿಲ್ಲ, ಆರಾನು ಹಾಕೊಂಡಿಲ್ಲ. ಎಲ್ಲಿ? ಬಾ ಹೋಗಮ್ಮ.